ನಮಸ್ಕಾರ ಎಲ್ಲರಿಗೂ, ಹೆಂಗದ್ರಿ ಎಲ್ಲರೂ. ಇವತ್ತು ಏಪ್ರಿಲ್ 14 ತಾರೀಕು ಅಂಬೇಡ್ಕರ್ ಜಯಂತಿ. ನಂಗೆ ಸುಟಿ ಐತಿ. ನಮ್ಮ ಮಂಜು ಅಂದ್ರೆ ಸುಟಿ ಐತಿ. ಮತ್ತೊಬ್ಬ ನಮ್ಮ ಫ್ರೆಂಡ್ ಮಂಜು ಅಂತೇಳಿ ಅವ್ನು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಾನು. ಇವತ್ತು ನಾವೆಲ್ಲರೂ ಕೂಡ ಗೋಕಾಕಿಂದ 11 ಕಿಲೋಮೀಟರ್ ದೂರದಲ್ಲಿರೋ ಕಲ್ಲೊಳ್ಳಿ ಹನುಮಾನ್ ದೇವಸ್ಥಾನ ಕೊಂಟವು. ಇದೊಳಗೆ ಗೋಕಾಕ್ ಸಿಟಿ ಹೋಗ್ತೈತಿ. ನಾವು ಸ್ಟ್ರೇಟ್ ಹೋಗ್ಬೇಕೀಗ. ಇದ ನೋಡ್ರಿ ಕಲ್ಲೊಳ್ಳಿ. ಕಲ್ಲೊಳ್ಳಿ ಒಳಗಿರುವಂತ ಹನುಮಾನ್ ದೇವಸ್ಥಾನ. ನಾವು ಬೆಳಿಗ್ಗೆ ಜಲ್ದಿನ ಬಿಟ್ಟಿದ್ದು, ಹಿಂಗಾಗಿ ಜಲ್ದಿನ ಬಂದು ಇಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕಲ್ಲೊಳ್ಳಿ ಅನ್ನೋ ಗ್ರಾಮದೊಳಗಿರೋ ಈ ದೇವಸ್ಥಾನದ ಹಿನ್ನೆಲೆ ನೋಡೋದಾದ್ರ ಬಹಳಷ್ಟು ಪ್ರಸಿದ್ಧಿ ಹೊಂದಿರುವಂತ ಹನುಮಾನ್ ದೇವಸ್ಥಾನಗಳೊಳಗ ಈ ದೇವಸ್ಥಾನನೂ ಒಂದ. ಈ ದೇವಸ್ಥಾನ ಸುಮಾರು ಒಂದು 500 ವರ್ಷಗಳ ಇತಿಹಾಸ ಹೊಂದೈತಿ. ಮೂಲತಃ ಮಹಾರಾಷ್ಟ್ರದವರಾದಂತ ಸಂತ ಸಮರ್ಥ ರಾಮದಾಸರು ಈ ಮಂದಿರವನ್ನ ನಿರ್ಮಾಣ ಮಾಡಿದರು. ರಾಮದಾಸರು ಕಾಶಿ ಯಾತ್ರೆಯಿಂದ ಮರಳಿ ಬರುವಾಗ ಅವ್ರ ಕನಸಿನೊಳಗ ಹನುಮಂತ ಬಂದು ನನ್ನೊಂದು ನಿರ್ದಿಷ್ಟ ಜಾಗದೊಳಗ ಪ್ರತಿಷ್ಠಾಪನೆ ಮಾಡು ಅನ್ನುವಂತದೊಂದು ಸೂಚನೆ ಕೊಟ್ರ ಅಂತ ಹೇಳ್ತಾರೆ. ರಾಮದಾಸರು ಈ ಜಾಗವನ್ನ ತಮ್ಮ ತಪಭೂಮಿಯನ್ನಾಗಿ ಆಯ್ಕೆ ಮಾಡ್ಕೊಂಡ ಈ ಜಾಗದೊಳಗ ಹನುಮಂತನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರು. ಈ ದೇವಸ್ಥಾನ ಬಹಳ ಒಂದು ಪ್ರಸಿದ್ಧಿ ಹೊಂದಿದಂತ ದೇವಸ್ಥಾನ. ಮತ್ತ ಜಾಗೃತ ದೇವಸ್ಥಾನ ಅನ್ನೋ ಒಂದು ನಂಬಿಕೆ ಐತಿ. ಜಾಗೃತ ದೇವಸ್ಥಾನ ಅಂತಂದ್ರ ಆ ಜಾಗದೊಳಗ ದೈವಿಕ ಶಕ್ತಿ ಸದಾಕಾಲ ಸಕ್ರಿಯವಾಗಿರ್ತೈತಿ. ಇಂಥ ಒಂದು ಜಾಗದಾಗ ಭಕ್ತರ ಬೇಡಿಕೆಗಳು ತಕ್ಷಣ ಈಡೇರ್ತಾವು. ಅವ್ರ ಕಷ್ಟ ಎಲ್ಲ ದೂರ ಆಗ್ತಾವು. ಮತ್ತ ಪವಾಡಗಳು ನಡೆಯುವಂತ ಒಂದು ಸ್ಥಳ. ಈ ದೇವಸ್ಥಾನ ಕರ್ನಾಟಕ ಅಷ್ಟ ಅಲ್ದ ಮಹಾರಾಷ್ಟ್ರ ಮತ್ತು ಗೋವಾ ಬಹಳಷ್ಟು ಜನ ಭಕ್ತರ ಮನೆ ದೇವರನು ಐತಿ. ಈ ದೇವಸ್ಥಾನದೊಳಗ ಪೂಜೆ ಸಲ್ಲಿಸುವುದರಿಂದ ಮತ್ತ ಅಲ್ಲಿರುವಂತಹ ಹನುಮಂತ ದೇವರ ಪಾದಿಕೆಯಿಂದ ತಲೆ ಮೇಲೆ ಮತ್ತು ಬೆನ್ನ ಮೇಲೆ ಇಟ್ಕೊಂಡು ಆಶೀರ್ವಾದ ಪಡೆಯುವುದರಿಂದ ಮೈಕೈನೋವು ಮತ್ತು ಹಲವಾರು ರೀತಿಯಾದಂತಹ ದೈಹಿಕ ರೋಗಗಳು ನಿವಾರಣೆ ಆಕಾವ ಅನ್ನೋದು ಒಂದು ಬಲಿಷ್ಠವಾದ ನಂಬಿಕೆ. ಈ ದೇವಸ್ಥಾನದ ಮುಖ್ಯ ದ್ವಾರ ಬಹಳಷ್ಟು ದೊಡ್ಡದಿದ್ರೂ ದೇವಸ್ಥಾನದೊಳಗ ಪ್ರವೇಶ ಪಡೆಯುವಂತ ಬಾಗಲ ಬಹಳಷ್ಟು ಚಿಕ್ಕದಾಗಿ ಐತಿ. ಪ್ರವೇಶ ದ್ವಾರದ ಮುಂದ್ಗಡೆ 4 ಅಡಿ ಎತ್ತರದೊಂದು ಬುರ್ಗಲ್ ಐತಿ. ಈ ಕಲ್ಲಿಗೆ ಬೆನ್ನು ತಾಗಿಸುವುದರಿಂದ ಮತ್ತ ಈ ಬಾಗಿಲೊಳಗ ಬಗ್ಗಿ ದಾಟುವುದರಿಂದ ಬೆನ್ನ ನೋವು, ಸೊಂಟ ನೋವು ಮತ್ತು ಮೈಕೈ ನೋವು ಎಲ್ಲ ಕಡಿಮೆ ಆಕಾವ ಅನ್ನೋ ಒಂದು ನಂಬಿಕೆ. ಮತ್ತೊಂದು ಏನಂದ್ರ ದೇವಸ್ಥಾನದೊಳಗೆ ಹೋಗುವಂತ ಪ್ರತಿಯೊಬ್ಬರೂ ಬಗ್ಗೆನ ಹೋಗ್ಬೇಕು. ಹೊರಗೆ ಯಾರ ಎಷ್ಟು ದೊಡ್ಡ ವ್ಯಕ್ತಿನಾಗಿದ್ರು ದೇವ್ರ ಮುಂದೆ ಎಲ್ಲರೂ ಸಣ್ಣವ್ರನ. ಈ ಮಂದಿರದ ಗರ್ಭಗುಡಿ ಹೊರಗಡೆ ಬಲಭಾಗದಲ್ಲಿ ಲಕ್ಷ್ಮೀದೇವಿ ಮೂರ್ತಿ ಐತಿ. ಎಡಭಾಗದಲ್ಲಿ ಗಣಪತಿ ಮೂರ್ತಿ ಐತಿ. ಮಂದಿರದ ಹೊರಭಾಗದಲ್ಲಿ ಚತುರ್ಗಜಗಳನ್ನು ಹೊಂದಿರುವಂತಹ ದೀಪ ಸ್ತಂಭ ಐತಿ. ಚತುರ್ಗಜ ಅಂತಂದ್ರೆ 4 ದಿಕ್ಕಿಗೆ ಆನೆಗಳ ಮೂರ್ತಿ ಇರುವಂತಹ ದೀಪ ಸ್ತಂಭ ಐತಿ. ಋಷಿಮುನಿಗಳು ಮಂತ್ರ ಸಿದ್ಧಿ ಮಾಡಿ ಸ್ಥಾಪನೆ ಮಾಡಿದಂತ 4 ಅಡಿ ಎತ್ತರದ ಲಿಂಗ ಐತಿ. ಅಲ್ಲೇ ಮೇಲನ ಒಂದು ಭವ್ಯವಾದಂತಹ ಶಿವನ ಮೂರ್ತಿ ಐತಿ. ಗರ್ಭಗುಡಿ ಬಾಗಿಲಿಗೆ ವಿಘ್ನ ವಿನಾಶಕ ಗಣಪತಿ ಮೂರ್ತಿ ಐತಿ. ಗರ್ಭಗುಡಿ ಹೊರಭಾಗದಲ್ಲೂ ಆಂಜನೇಯ, ಶ್ರೀರಾಮ, ಲಕ್ಷ್ಮಣ ಮತ್ತ ಸೀತಾದೇವಿ ಮೂರ್ತಿ ಮತ್ತ ಪಂಚಮುಖಿ ಹನುಮಾನನ ಮೂರ್ತಿನೂ ಐತಿ. ಈ ಮಂದಿರದ ಜಾತ್ರೆ, ಕಾರ್ತಿಕೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ಪ್ರತಿ ವರ್ಷ ಡಿಸೆಂಬರ್ ತಿಂಗಳೊಳಗೆ ಬರುವಂತ ಕಾರ್ತಿಕ ಮಾಸದೊಳಗ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರು. ನಾವು ಈ ದೇವಸ್ಥಾನದ ಬಗ್ಗೆ ಕೇಳಿದ್ದು ಅಷ್ಟ, ಆದ್ರೆ ಒಮ್ಮೆನೂ ಬಂದಿರ್ಕಿಲ್ಲ. ಈಗ ಇಲ್ಲಿ ಬಂದ ಇದನ್ನೆಲ್ಲ ನೋಡಿ ಮತ್ತು ಕೇಳಿದ್ಮೇಲೆ ಭಾಳ ಖುಷಿ ಅನ್ಸತೈತಿ. ನೀವು ಎಲ್ಲರೂ ಒಮ್ಮೆ ದೇವಸ್ಥಾನಕ್ಕೆ ಬಂದವ್ರಿ. ನಿಮ್ಮ ಏನೋ ಸಮಸ್ಯೆ ಇದ್ರು ದೂರ ಆಗ್ತಾವು ಮತ್ತು ನಿಮ್ಮ ಬೇಡಿಕೆಗಳೆಲ್ಲ ಈಡೇರ್ತಾವು. ನಾವು ಬೆಳಿಗ್ಗೆ ಜಲ್ದಿ ಬಂದಿದ್ವು. ಹಿಂಗಾಗಿ ದೇವಸ್ಥಾನದೊಳಗೆ ರಶ್ ಪೂಜೆ ಅಭಿಷೇಕ ಎಲ್ಲ ಮುಗಿತು ಮತ್ತು ದರ್ಶನನೂ ಚಲೋ ಆಯ್ತು. ನಾವು ನೋಡೋದು ಮನೆ ಕಡೆ ಹಂಗೆ ವಾಪಸ್ ಗೋಕಾಕ್ ಕಡೆ ಬಂದು ಗೋಕಾಕ್ ಬಂದ ಗೋಕಾಕ್ ಫೇಮಸ್ ಕರ್ದಂಟು ತಿನ್ನಲಿಲ್ಲ ಅಂದ್ರೆ ಹೆಂಗಂತೆ ಗೋಕಾಕ್ ಫೇಮಸ್ ಕರ್ದಂಟು ತಿಂದು ಮತ್ತು ಮನೆಗೆ ಒಂದು ಸ್ವಲ್ಪ ತೊಗೊಂಡು ಹೊಂಟು. ಆಂಜನೇಯ ಸ್ವಾಮಿ ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ವಿಡಿಯೋನು ಇಲ್ಲಿಗೆ ಮುಗಿಸ್ತಾನು. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.